ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ, ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರದವರು ಅಂತ, ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ ನಾನು ಅವ್ರಿಗೆ ಹೇಳಿದೆ. ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ, ತುಷ್ಟೀಕರಣದ ಪರವಾಗಿ, ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು, ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂಥದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ. ಶಬರಿಮಲೆಯಲ್ಲಿ, ಅದೇ ರೀತಿಯಾಗಿ ಶನಿ ಸಿಂಗರಾಪುರದಲ್ಲಿ, ಈಗ ಧರ್ಮಸ್ಥಳದಲ್ಲಿ ಆಗಿದ್ದೇನೋ SIT ಮಾಡ್ತೀವಿ ಅಂದ್ರು. ಇವತ್ತು ಪ್ರಶ್ನೆಗಳ ಕಾಂಗ್ರೆಸ್ ಪಾರ್ಟಿಯವರು DK ಶಿವಕುಮಾರ್ ಕೇಳ್ಯಾರ, ಸಿದ್ದರಾಮಯ್ಯನವ್ರು ಕೇಳ್ಯಾರ, SIT ಸ್ವಾಗತ ಮಾಡ್ತೀವಿ ಅಂದ್ರು. ನಾವು ಹೇಳಿದ್ವಿ ನಾವು ಯಾವ ತನಿಖೆಯನ್ನು ಮಾಡ್ರಿ ಅಂತ. ಇಲ್ಲಿನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದರು, ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಹೇಳಿದ್ವಿ. ಆದರೆ ಯಾವ ಬಂದಿದ್ನಲ್ಲ ಮುಸುಕುದಾರಿ, ನಿಮ್ಮ ಸ್ನೇಹಿತ, ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ, ಅವನಿಗೆ ಎನ್ಕ್ವೈರಿ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ನಿಮ್ಗೆ? ಅವನು ಹಿಡ್ಕೊಂಬಂದು ನಾಲ್ಕು ಒದಿಬೇಕಂತ ಅನ್ನಿಸ್ಲಿಲ್ಲ ನಿಮ್ಗೆ? ಮೊದಲ ಎಲ್ಲಿದ್ದೋ ಮಂದಿಪ್ಪ ಈ ಬುರುಡೆ ಅಂತ ಹೇಳಿ ಸೋಮವಾರ ದಿವಸ ಕೇಸ್ ಬರೆದಿತ್ತು ಕೋರ್ಟ್ನಲ್ಲಿ. ಧರ್ಮಸ್ಥಳ ಚಲೋ ವಿರೋಧ, ನಮ್ಮ ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಘೋಷಣೆ ಮಾಡಿದಾಗ ನಮ್ಮನ್ನ ಟೀಕೆ ಮಾಡಿದ್ರು. ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಕರೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಈ ವೇದಿಕೆ ಮೂಲಕ ನಮ್ಮನ್ನ ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ. ಇವತ್ತು ಧರ್ಮಸ್ಥಳ ಸುತ್ತಮುತ್ತಲು ಒಂದು ಭಾರತೀಯ ಜನತಾ ಪಾರ್ಟಿ ಧ್ವಜ ಇವತ್ತು ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ವಿನ ಯಾರನ್ನು ಕೂಡ ದುಡ್ಡು ಕೊಟ್ಟು ಕರೆಸ್ತಕ್ಕಂಥ ಕೆಲಸ ಮಾಡಿಲ್ಲ. ಯಾತಕ್ಕೋಸ್ಕರ ಧರ್ಮಸ್ಥಳ ಚಲೋ? ಕಳೆದ ಕೆಲವು ವರ್ಷಗಳಿಂದ, ಕಳೆದ ಎರಡೂವರೆ ವರ್ಷದಿಂದ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಅಪಚಾರ ಮಾಡ್ತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಅಂತ ದುಷ್ಟ ಆದ್ರೆ SIT ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲಿ ಇದ್ರೂ ಬಿಡಬಾರ್ದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ NIಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳ್ನಾಡಲ್ಲಿದ್ದಾರೆ. ಒಬ್ಬ MP ಇದ್ದಾನೆ ತಮಿಳ್ನಾಡಲ್ಲಿ. ಬುರುಡೆ ತಗೊಂಡು ಡೆಲ್ಲಿಗೆ ಹೋದ್ರಲ್ಲ, ಡೆಲ್ಲಿಯಲ್ಲಿ ಯಾರನ್ನ ಭೇಟಿ ಮಾಡಿದ್ರಿ? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಮುಚ್ಚಾಕ್ಬಿಡ್ತಾರೆ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್. ನೆನ್ನೆ ನಾನು ಹೋಗಿದ್ದೆ, ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ. ನಾನು ನೆನ್ನೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ, ಚಾಮುಂಡೇಶ್ವರಿ ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ, ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು. DK ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಆಯ್ತಪ್ಪ, ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ, ನಿನಗೆ ತಾಕತ್ತಿದ್ರೆ, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಯಾವ್ದಾದ್ರು ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಮುಸಲ್ಮಾನರದ್ದು ಅಲ್ಲ ಅಂತ ಹೇಳ್ಬೇಕು. ನೀವು ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ, ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ? ಹಿಂದುತ್ವ ಗಟ್ಟಿಯಾಗ್ತದೆ,
ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾನು ಐ ಆಮ್ ಆಲ್ಸೋ ಹಿಂದೂ. ಅಯೋಧ್ಯೆಯಲ್ಲಿ ಮಾಡಿರೋ ರಾಮ ಮಂದಿರ ನಮ್ಮೂರಲ್ಲೇ ಮಾಡಿದ್ದಾರೆ ಸಾಹೇಬ್ರು. ನಾವು ನಮ್ಮೂರಿನಲ್ಲಿ ರಾಮ ಮಂದಿರ ಮಾಡಿಲ್ವಾ? ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ, ಅಪಪ್ರಚಾರ ಮಾಡೋದಲ್ಲ, ಸುಳ್ಳು ಹೇಳೋದಲ್ಲ. ಮನುಷ್ಯತ್ವ ಇರಬೇಕು. ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು. SIT ಬೇಕು ಅಂತ ಹೇಳಿದವ್ರು ಅವರೇ, ಸ್ವಾಗತ ಮಾಡಿದವ್ರು ಅವರೇ, ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತೂ ಬಿಚ್ಚಲಿಲ್ಲ. ಅವರಲ್ಲೇ ಇಂಟರ್ನಲ್ 2 ಫೈಟಿಂಗು, BJPಲಿ 2 ಗುಂಪು, ಅರ್ಥ ಆಯ್ತಾ? ಅವ್ರದ್ದೇ ಷಡ್ಯಂತ್ರ. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ BJPಯ ಮೂಲ ಕಾರ್ಯಕರ್ತರೇ. ಇದನ್ನೆಲ್ಲ ಧರ್ಮಸ್ಥಳದವ್ರ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಎಲ್ಲ ಮಾಡಿರೋರೆಲ್ಲ ಅವರೇನೆ. ಈಗ ಎಲ್ಲ ನಾಟಕನೂ ಆಡ್ತಾ ಇದ್ದಾರೆ. ಅದೇ ಮೊದಲು SITಗೆ ವೆಲ್ಕಮ್ ಅವರೇ ಮಾಡಿದ್ದು, ಈಗ SIT ಬೇಡ NIA ಕೊಡಬೇಕು. ಏನು ರೀಸನ್ ಏನಂತ? ಇದಕ್ಕೆ ಏನು ರೀಸನ್ ಏನಂತ? ಆಯ್ತು ರೀ, ಫಸ್ಟು ಈಗ ನಾವು ಮಾಡಿರ್ತಕ್ಕಂಥ ತನಿಖೆಯಲ್ಲಿ ಲೋಪದೋಷಗಳಿದೆ ಅಂತ ಇವ್ರಿಗೆ ಹೆಂಗೆ ಗುರುತು? ಇನ್ನು SIT ತನಿಖೆನೇ ಮುಗ್ದಿಲ್ಲಲ್ಲ, SIT ತನಿಖೆನೇ ಮುಗ್ದಿಲ್ಲ, ಸಂಪೂರ್ಣ ವರದಿನೇ ಬಂದಿಲ್ಲ. ಇವ್ರು ಅದಕ್ಕಿಂತ ಮುಂಚೆ ಹೇಳ್ಬಿಡ್ತಾರ ಇವ್ರಿಗೆ ಎಲ್ಲಿಂದ ಮಾಹಿತಿ ಇದೆ ಅಂತ? ಸರಿಯಾಗಿಲ್ಲ ಅಂತೇಳಿ, ಸರಿಯಾಗಿಲ್ಲ ಅಂತ ಇವ್ರ ಹತ್ರ ಮಾಹಿತಿ ಇದ್ರೆ ಕೊಡಬೇಕಲ್ಲ ಸರ್ಕಾರಕ್ಕೆ, ಅಥವಾ ಬಹಿರಂಗ ಪಡಿಸ್ಬೇಕಲ್ಲ. ಸರಿಯಾಗಿಲ್ಲ ಅಂದ್ರೆ ಏನರ್ಥ? ಇವ್ರ ಹತ್ರ ಏನು ಸಪ್ರೇಟ್ ಮಾಹಿತಿ ಇದೆ ಅಂತ JDSನವ್ರಿಗೆ BJP ಅವರಿಗೆ? ಸುಮ್ಮನೆ ಏನೋ ಈಗ ನಡಿಬೇಕಲ್ಲ. ಮತ್ತು ಈಗ ಏನು ನಡೀಲ್ಲ ನಂಗೆ ಏನೋ ಒಂದು ಕಾಂಟ್ರವರ್ಸಿ ಬೇಕು ಅವರಿಗೆ, ಮತ್ತು ಇದೇ ಕಾಂಟ್ರವರ್ಸಿ, ಕಾಲಿಂಗ್ ಅಟೆನ್ಷನ್, ಡೈವರ್ಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.